ಒಂದು ಮಾತು ಹೇಳ್ತೀನಿ, ಆಕ್ಟಿಂಗ್ನಿಂದ ದುಡಿದು ಶ್ರೀಮಂತರಾಗಲು ಸಾಧ್ಯವಿಲ್ಲ. ನಾನಲ್ಲ, ಶಾರುಖ್ ಖಾನ್ ಕೂಡ ಆಗಲ್ಲ ಎಂದು ನಟಿ ರಂಜನಿ ರಾಘವನ್ ಹೇಳಿದ್ದಾರೆ. ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಸಿನಿಮಾದವರು ನಮಗೇನು ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ ಎನ್ನುವುದೆಲ್ಲ ಹೈಪ್ ಮಾಡಿರೋದು. ಅವರು ದೊಡ್ಡ ಸ್ಟಾರ್ ಆಗಿರಬಹುದು, ಇವತ್ತು ಕೊಡುತ್ತಿರಬಹುದು. ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಒಂದು ಕಾಮನ್ ಸೆನ್ಸ್ನಿಂದ ಹೇಳಬಹುದು, ಯಾವುದೇ ಆಕ್ಟರ್ ಆದರೂ ಕೂಡ ನಟನೆಯಿಂದ ದುಡ್ಡು ಮಾಡಲು ಆಗುವುದಿಲ್ಲ ಎಂದರು. ಹಣ ಎನ್ನುವ ಆಲೋಚನೆ ಮೊದಲು ಬಂದರೆ ನಾವು ನಟ ನಟಿಯರಾಗಲು ಸಾಧ್ಯವಿಲ್ಲ. ನಟನೆ ಮಾತ್ರವಲ್ಲ, ಇಡೀ ಸಿನಿಮಾನೇ ಮಾಡೋಕ್ಕಾಗಲ್ಲ. ಕಲೆ ಇದು. ಕಲೆಗೆ ಬೆಲೆ ಕೊಟ್ಟು ಬಂದಿರುವುದು ನಾವು. ಜನ ನಮ್ಮನ್ನ ಗೆಲ್ಲಿಸಿದರೆ ಗೆಲ್ಲಿಸುತ್ತಾರೆ. ಕಡಿಮೆ ಪ್ರಮಾಣದ ಯಶಸ್ಸು ಇರುವ ಇಂಡಸ್ಟ್ರಿ. ಸಿಹಿ ಮಾಡೋಕೆ 4% ಯಶಸ್ಸು ಅಂದರೆ ನಮ್ಮದು ಎಲ್ಲೋ 0.006 ಆ ಥರ ಇರುತ್ತೆ. ಬೇಕು ಎನ್ನುವವರು ಬಡವ, ಸಾಕು ಎನ್ನುವವನು ಶ್ರೀಮಂತ ಎಂದಿದ್ದಾರೆ. ಕನ್ನಡದವರು ಕೂಡ ಈಗ ಓಪನ್ ಮೈಂಡೆಡ್ ಆಗುತ್ತಿದ್ದಾರೆ. ಮುಂಚಿನ ತರ ಈಗಿಲ್ಲ. ತೆಲುಗಿನಲ್ಲಿ ಕೊಡುವಂತಹ ರೀತಿ ಗಾಳ ಹಾಕಿ ಎಲ್ಲ ಚಿತ್ರಮಂದಿರಕ್ಕೆ ಕರೆ ತರುವ ಅವಶ್ಯಕತೆ ಇಲ್ಲ. ಜನರಿಗೆ ಮಸಾಲೆ ಕೊಟ್ರೆ, ಐಟಂ ಸಾಂಗ್ ಕೊಟ್ರೆ, ರೊಮ್ಯಾನ್ಸ್ ಕೊಟ್ರೆ ಚಿತ್ರಮಂದಿರಕ್ಕೆ ಬರುತ್ತಾರೆ ಎನ್ನುವುದೆಲ್ಲ ಇತ್ತು. ಆದರೆ ಈಗ ಯಾರೂ ಯಾಮಾರಲ್ಲ ಇಲ್ಲಿ ಎಂದು ಹೇಳಿದರು. ನನಗೆ ಯಾರೋ ಒಬ್ಬರು ತುಂಬಾ ಚೆನ್ನಾಗಿ ಹೇಳಿದರು, ತೆಲುಗಿನಲ್ಲಿ ಪುಸ್ತಕ ಬಿಡುಗಡೆ ಆದರೆ 500 ಕಾಪಿ ಹೋದರೆ ವಾವ್ ಅಂತಾರೆ. ನನ್ನ ಕತೆ ಡಬ್ಬಿ 20,000 ಕಾಪಿ ಹೋಗಿದೆ. ಆದರೆ ಇಲ್ಲಿನವರ ಬುದ್ಧಿಶಕ್ತಿಯ ಪ್ರಮಾಣ ಅಷ್ಟಿದೆ. ಅಷ್ಟಿಲ್ಲದೆ ನಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಎಂದು ನಟಿ ರಂಜನಿ ರಾಘವನ್ ಕನ್ನಡಿಗರ ಬುದ್ಧಿಮಂತೆಯ ಬಗ್ಗೆ ಹೊಗಳಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.